ಒಂದು ಬ್ರಿಡ್ಜ್ ಇದೆ, ಅದು ಕೇಳಬೇಕು ನೀವು. ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಇದೆ. ದಯವಿಟ್ಟು ನೀವು ಹೋಗ್ಬೇಕು, ಅಲ್ಲಿ ಹೋದ್ರೆ ಅವಕಾಶ. ಈಗಲ್ಲ, ನೆನಪಿಟ್ಕೊಂಡಿರಿ, ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ತಲೆಯಲ್ಲಿರಲಿ. ನಾನು ಪ್ರತಿ ವರ್ಷ ಹೋದಾಗ ಆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗ್ತೇನೆ. ಪ್ರತಿ ಸಲ ಹೋದಾಗ ನನಗೆ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದಾಗ. ಇದು 3 ಜನರ ತ್ಯಾಗದಿಂದ ಬಂದಂಥದ್ದು. ಯಾಕೆ ಮಾಡಿದ್ರು ಗೊತ್ತಾ? ಅವ್ರ ಹಠ ಇತ್ತು, ನಾವು ಮಾಡಿದ್ರೆ ಲಕ್ಷಾಂತರ ಜನಕ್ಕೆ ಪ್ರಯೋಜನ ಆಗುತ್ತೆ ಇದು ಅಂತ. ನಿಮ್ಗೆ ಗೊತ್ತು, ನ್ಯೂಯಾರ್ಕ್ ಸುತ್ತಮುತ್ತ ಸಮುದ್ರ ಇದೆ ಒಂದ್ ಕಡೆಗೆ, ಮ್ಯಾನ್ಹಟನ್ ಹೊರಗಡೆ. ಆ ಕಡೆ ಭೂಪ್ರದೇಶ. ಅಲ್ಲಿನ ಜನ ಇಲ್ಲಿ ಬರ್ಬೇಕಾದ್ರೆ ಅಷ್ಟು ದೂರ ಸುತ್ತ ಹಾಕೊಂಡ್ ಬರ್ಬೇಕು, ಒಂದು 40-50 ಕಿಲೋಮೀಟರ್ ಸುತ್ತ ಹಾಕೊಂಡ್ ಬರ್ಬೇಕು. ಅಲ್ಲೊಬ್ಬ ಇಂಜಿನಿಯರ್ ಇದ್ದ, ಜಾನ್ ರೋಬ್ಲಿಂಗ್ ಅಂತ ಹೆಸರು ಒಂದು. ಅವನು ಅನ್ಕೊಂಡ, ಇಷ್ಟು ದೂರ ಆಗ್ಬಾರ್ದು, ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಜನಕ್ಕೆ, ಒಂದು ಬ್ರಿಡ್ಜ್ ಕಟ್ಬಿಟ್ರೆ ಹೀಗಿದೆಯಲ್ಲ, ಹಿಂಗ್ ಡೈರೆಕ್ಟ್ ಬ್ರಿಡ್ಜ್ ಕಟ್ಬಿಟ್ರೆ ಸಮುದ್ರದಲ್ಲಿ ಆರಾಮಾಗಿ ಹೋಗ್ಬೋದಲ್ಲ, 10 ನಿಮಿಷದಲ್ಲಿ ಹೋಗ್ಬಿಡ್ತೀವಪ್ಪ ಆ ಕಡೆ. ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದೇನು ಸುಲಭನ ಅದು? ಆದ್ರ ಆತ ಬಿಡ್ಲಿಲ್ಲ. ಜಗತ್ತಿಗೆ ಒಳ್ಳೇದಾಗಲಿ ಅಂತ ಅವನು ಏನ್ ಮಾಡಿದ ಗೊತ್ತಾ? ತಾನೇ ಇಂಜಿನಿಯರ್ ಕೂತ್ಕೊಂಡು ಡಿಸೈನ್ ಮಾಡಿದ. ಇದಾದದ್ದು ಯಾವಾಗ? 1870ನೇ ಇಸ್ವಿಯಲ್ಲಿ, 1870 ವರ್ಷ. ಪ್ಲಾನ್ ಮಾಡಿದ, ಡಿಸೈನ್ ಮಾಡಿದ. ಮಗನ್ ಸೇರ್ಸ್ಕೊಡ, ನೀನು ಬಾರಯ್ಯ ಮಾಡೋಣ ಅಂತ. ಮಗನು ಬಂದ, ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ಅಪ್ಪ ಪ್ಲಾನ್ ಮಾಡಿದ್ರು, ನಮ್ಮಲ್ಲಿ ಗುದ್ಲಿ ಪೂಜೆ ಅಂತೀವಲ್ಲ, ಪೂಜೆ ಮಾಡಿದ್ರು, ದೊಡ್ಡ ಕಂಬ ನಿಲ್ಲಿಸಿದ್ರು. ದುರ್ದೈವ ನೋಡಿ, ಆ ಮಾಡೋ ಹೊತ್ತಿಗೆ ಆ ತಲೆಗೇನು ಫೌಂಡೇಶನ್ ವೀಕ್, ಮರಳಲ್ಲ ಜಾಸ್ತಿಯಲ್ಲಿ, ಕುಸಿದ್ ಬಿಟ್ಟು ಆ ಕಂಬ ಬಿತ್ತು. ಆ ಜಾನ್ ರೋಬ್ಲಿಂಗ್ ಅಪ್ಪ ಇದ್ದಲ್ಲ, ಅಪ್ಪನ ಬೆನ್ನಿಗೆ ಪೆಟ್ಟು ಬಿತ್ತು. ಮುಂದ್ ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ಬಿಟ್ಟ, ಅವನು ಬದುಕಲಿಲ್ಲ. ಅವನ ಕಾಲಿಗೆ ಪೆಟ್ಟಾಯ್ತು, ಬೆನ್ನಿಗೆ ಪೆಟ್ಟಾಯ್ತು. ಒಂದು 3 ವಾರಕ್ಕೆ ಸೇರ್ಕೊಂಡ್ಬಿಟ್ಟ ಅವನು. ಪ್ರಾಜೆಕ್ಟ್ ಏನ್ ಮಾಡ್ಬೇಕು? ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳ್ದ, ನಮ್ಮಪ್ಪ ಕನಸು ಕಂಡಿದ್ದ, ಲಕ್ಷಾಂತರ ಜನಕ್ಕೆ ಪ್ರಯೋಜನ ಆಗುವಂತ ಕೆಲಸ ನಾನ್ ಮಾಡ್ತೀನಿ ಅಂತ ತಗೊಂಡ. ಅವನ್ ದುರ್ದೈವ ನೋಡಿ ಹೇಗಿದೆ. ಹಡಗಲ್ಲಿ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಹೋಗ್ತಾ ಇದ್ದ, ಹಡಗು ಟಪ್ ಅಂತ ಅದಕ್ಕೆ ಬಡೀತು, ಕಾಲಿಗೆ ಭಾರಿ ಪೆಟ್ಟಾಯ್ತು, ಬೆರಳೆಲ್ಲ ಚೂರ್ ಚೂರ್ ಆಗ್ಬಿಡ್ತು ಬೆರಳು. ಅದರಿಂದ ಒಂದು ಸಿಪರೇಟ್ ಒಂದು ರೋಗ ಬಂದ್ಬಿಡ್ತು ಅವನು. ರೋಗ ಬಂದ್ರೆ ಏನಾಯ್ತು ಗೊತ್ತಾ? ಹೇಳೋ ಹಂಗೆ ಇಲ್ಲ, ಹಾಸ್ಪಿಟಲ್ ಮಲ್ಕೊಂಡ್ಬಿಡ್ಬೇಕು, ಬೆನ್ನು ಹುರಿ ಪೆಟ್ಟಾಗ್ಬಿಡ್ತು. ಮಲ್ಕೊಂಡೇ ಇರ್ಬೇಕು, ಹೇಳೋಕ್ಕಾಗಲ್ಲ. ಆಸ್ಪತ್ರೆಗೆ ಸೇರಿಸ್ಬಿಟ್ರು. ಪ್ರೊಜೆಕ್ಟ್ ನಡೆಯೋದು ಹೇಗೆ? ಅವ್ನು ಧ್ವನಿನೇ ಇಲ್ಲ, ಮಾತಾಡೋದು ಧ್ವನಿ ಬರಲ್ಲ, ಸುಮ್ಮನೆ ಜೀವೋತ್ಸವ, ಮಲಗಿದ್ದಾನೆ, ಏನು ತಿಳಿಯಲ್ಲ ಅವ್ನಿಗೆ ಗೊತ್ತಾಗ್ತಂತ. ಆದ್ರೆ ಬುದ್ಧಿ ಚುರುಕಿದೆ, ಅಡ್ಡಾಡಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವನ ಹೆಂಡತಿ ಎಮಿಲಿ ಅಂತ ಹೆಸರು ನೆನ್ಪಿಟ್ಕೊಂಡ್ರೆ ಸಂತೋಷಪ್ಪ ನೀವೆಲ್ಲ. ಇದನ್ನ ಅಲ್ಲಿ ಹೋದ ನಿಮ್ ಕಣ್ಣು ಮುಂದೆ ಚಿತ್ರ ಬರ್ಬೇಕು. ನಾವು ಆರಾಮಾಗಿ ಹೋಗ್ತೀವಲ್ಲ, ಯಾರೊಬ್ರು ತ್ಯಾಗ ಮಾಡಿದ್ರಿಂದ ಆದದ್ದು ಒಂದು ನೆನಪಿರ್ಬೇಕು. ಆ ಎಮಿಲಿ ಏನ್ ಮಾಡಿದ್ಲು? ಗಂಡ ಹೇಳಿದ್ಲು, ಒಂದ್ ಕೆಲಸ ಮಾಡಿ, ನೀವು ನನಗೆ ಹೇಳ್ತಾ ಹೋಗಿ ಏನೇನ್ ಮಾಡ್ಬೇಕಂತ, ನಾನು ಇಂಜಿನಿಯರ್ ಹೇಳಿ ಮಾಡಿಸ್ತೀನಿ ಅಂದ್ಲು. ಅವನು ತನ್ನ ಕೊರಕಲ್ ಧ್ವನಿಯಲ್ಲಿ ಹೀಗ್ ಮಾಡ್ಬೇಕು ಅಂತ ಹೇಳೋ ನಾವು ಡ್ರಾಯಿಂಗ್ ಸ್ಕೆಚ್ ತೋರಿಸೋನು. ಆಕೆ ಹೋಗಿ ಇಂಜಿನಿಯರ್ ಹತ್ರ ಮಾತಾಡ್ಬೇಕು. ಸ್ವಾಮಿ, ಇದು 1 ದಿವಸದ ಕೆಲಸ ಅಲ್ಲ, 2 ದಿವಸದ ಕೆಲಸ ಅಲ್ಲ, 13 ವರ್ಷ ಅವನು ಹಾಸಿಗೆಯಲ್ಲೇ ಮಲ್ಕೊಂಡ. ಅವನು ಇನ್ಸ್ಟ್ರಕ್ಷನ್ ಕೊಟ್ಟ, ಎಮಿಲಿ ಹೋಗಿ ಇಂಜಿನಿಯರ್ ಹೇಳಿದ್ಲು, ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ರೆ ಅಮೆರಿಕನ್ ರಾಷ್ಟ್ರಪತಿ ಕೂಡ ಬಂದ್ರು ಇನಾಗ್ರೇಷನ್ ಮಾಡೋದಕ್ಕೆ. ಹಾಗೆ ಬ್ರಿಡ್ಜ್ ಮೇಲೆ ಹೋಗಿ ಬಂದ್ರು. ಕೊನೆಗೆ ಆ ಹುಡುಗ ಹೇಳಿದ, ವಾಷಿಂಗ್ಟನ್ ರೋಬ್ಲಿಂಗ್ ಹಾಸಿಗೆ ಮೇಲೆ ಇದ್ನಲ್ಲ 14 ವರ್ಷ, ನಾನು ಒಂದ್ಸಲ ಕರ್ಕೊಂಡು ಹೋಗ್ಬೇಡಿ ಆ ಬ್ರಿಡ್ಜ್ ಮೇಲೆ ಅಂತ ಹೇಳ್ದ. ಆಂಬ್ಯುಲೆನ್ಸ್ ಅಲ್ಲೇ ಕರ್ಕೊಂಡು ಬ್ರಿಡ್ಜ್ ಇಂದ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ 2-3 ಸಲ ಅಡ್ಡಾಡಿದ್ರು. ಅವ್ನಿಗೆ ಏನ್ ತೃಪ್ತಿ ಆಗಿರ್ಬೇಕಲ್ಲ, ಇಷ್ಟು ಕಷ್ಟಪಡ್ತಿದ್ರು ಜನ ಸುತ್ತ ಹಾಕೋಗೋದಕ್ಕೆ. ಈಗ 5 ನಿಮಿಷದಲ್ಲಿ ಕ್ರಾಸ್ ಮಾಡಿ ಹೋಗ್ತಾರೆ, ಮ್ಯಾನ್ಹಟನ್ ಹೋಗ್ಬಿಡ್ತಾರೆ. ಪ್ರಯೋಜನ ಆಯ್ತು ಲಕ್ಷಾಂತರ ಜನಕ್ಕೆ. ನಂಬಲಿಕ್ಕಿಲ್ಲ, ಇನಾಗ್ರೇಷನ್ ಆದ 1 ವಾರದಲ್ಲಿ 1 ಲಕ್ಷ ಕಾರ್ ಹೋಗಿತ್ತಂತೆ ಅದ್ರ ಮೇಲೆ, ಅದಷ್ಟು ಡಿಮಾಂಡ್ ಇತ್ತಲ್ಲಿ. ಹೋಗಿ ಬಂದ 2 ಸಲ, ಮರುದಿನ ಬಂದವನು ತನ್ನ ಪ್ರಾಣ ಬಿಟ್ಟ. ಅಂದ್ರೆ ಪ್ರಾಣ ಹಿಡ್ಕೊಂಡಿದ್ದೇನೆ ಆ ಬ್ರಿಡ್ಜ್ ಕಂಪ್ಲೀಟ್ ಆಗೋದಕ್ಕೆ. ಸ್ನೇಹಿತರೆ, ಆ ಬ್ರೂಕ್ಲಿನ್ ಬ್ರಿಡ್ಜ್ ಇವತ್ತಿಗೂ ನಿಂತಿದೆ. ಅಪ್ಪ ಜಾನ್ ರೋಬ್ಲಿಂಗನ ಕನಸು, ಮಗ ವಾಷಿಂಗ್ಟನ್ ರೋಬ್ಲಿಂಗನ ಹಠ, ಇದಕ್ಕಿಂತ ಮುಖ್ಯವಾಗಿ ಆ ತಾಯಿ ಎಮಿಲಿ, ಆಕೆ ತಾಳ್ಮೆ, ಈ 3 ಜನ ಮಾಡಿದ್ದು ಎದಕ್ಕೋಸ್ಕರ ಮಾಡಿದ್ದವರು? ಯಾರಿಗೋಸ್ಕರ ಮಾಡಲಿಲ್ಲ, ಮಾಡಿದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು.